ಸ್ನೇಹಿತರೆ ನಮಸ್ಕಾರ. ಸಿಎಂ ಕುರ್ಚಿಯಲ್ಲಿನೇ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದೆ. ರಾಜಕಾರಣದಲ್ಲಿನೇ ಈಗ ಬಿರುಗಾಳಿ ಎದ್ದಂತಾಗಿದೆ. ಈ ಬಿರುಗಾಳಿ ಬದಲಾವಣೆಯನ್ನ ಮಾಡೋದಿಲ್ಲ ಅಂತ ಅನ್ಕೊಳ್ಬೇಡಿ. ಖಂಡಿತವಾಗ್ಲೂ ರಾಜಕಾರಣದಲ್ಲಿ ಬದಲಾವಣೆ ಆಗತ್ತೆ. ಹೌದು, ಕಳೆದ 2.5 ವರ್ಷಗಳಿಂದ ನಾವು ಕೇಳ್ತಾ ಬರ್ತಾ ಇದ್ದೀವಿ, ಸಿಎಂ ಬದಲಾವಣೆ ಆಗ್ತಾರೆ, ಸಿಎಂ ಕುರ್ಚಿಯಲ್ಲಿ ಬದಲಾವಣೆಗಳು ಆಗತ್ತೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಥಾನಮಾನ ಕೊಡಲಾಗ್ತದೆ, ಸಿಎಂ ಅವರಿಗೆ ಮತ್ತೊಂದು ಸ್ಥಾನಮಾನ ಕೊಡಲಾಗ್ತದೆ. ಈ ಎಲ್ಲ ಹೇಳಿಕೆಗಳನ್ನ ನಾವು ಕೇಳ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗಾದ್ರೆ ನಮಗೆ ಸದ್ಯಕ್ಕೆ ಇರ್ತಕ್ಕಂತಹ ಕುತೂಹಲ ಏನಪ್ಪಾ ಅಂದ್ರೆ, ಸಿಎಂ ಯಾವಾಗ ಬದಲಾವಣೆ ಆಗ್ತಾರೆ? ಬದಲಾವಣೆ ಆಗುವುದಂತೂ ನಿಶ್ಚಿತ ಅಂತ ಅನ್ಕೊಳ್ಬಹುದು, ಮುಂದೆ ನಿಮಗೆ ಗೊತ್ತಾಗತ್ತೆ. ಆದ್ರೆ ಯಾವಾಗ, ನವೆಂಬರ್ನಲ್ಲಿ ಆಗುತ್ತೋ, ಡಿಸೆಂಬರ್ನಲ್ಲಿ ಆಗುತ್ತೋ, ಮುಂದಿನ ಹೊಸ ವರ್ಷಕ್ಕೆ ಆಗುತ್ತೋ, ಅದನ್ನ ನಾವು ಕಾಯ್ದು ನೋಡಬೇಕಾಗಿದೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನನ್ನ ಪ್ರಾರ್ಥನೆ ಫಲಿಸುತ್ತೆ, ನನ್ನ ಪ್ರಾರ್ಥನೆ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ, ಇಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈಗ ಸದ್ಯಕ್ಕೆ ಸತ್ಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಾರ್ಥನೆ ಫಲಿಸಿದ ಹಾಗೆ ಕಂಡು ಬರ್ತಾ ಇದೆ. ಅದೇನಂದ್ರೆ, ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಥಾನಮಾನವನ್ನ ಕಲ್ಪಿಸಿ ಹೈಕಮಾಂಡ್ ಆದೇಶವನ್ನ ಹೊರಡಿಸಿದೆ. ಅದೇನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಒಂದು ಮೆಸೇಜ್ ಕಳಿಸಿದೆ. ನೀವು ರಾಜೀನಾಮೆ ಕೊಡುವಂತಹ ದಿನ ಸಮೀಪ ಬಂದಿದೆ, ನೀವು ರಾಜೀನಾಮೆಯನ್ನ ಕೊಡಲೇಬೇಕು ಅಂತಕ್ಕಂತಹ ಮೆಸೇಜ್ ಅನ್ನ ಕಳಿಸಲಾಗಿದೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಕೊಟ್ಟಂತಹ ಸಂದೇಶಕ್ಕೆ ಉತ್ತರ ಕೊಟ್ಟಿದಾರಲ್ಲ, ಅದು ಬಹಳ ಕುತೂಹಲಕಾರಿಯಾಗಿದೆ. ಮುಂದಿನ ರಾಜಕಾರಣ ಅಷ್ಟೊಂದು ಸುಲಭವಾಗಿರೋದಿಲ್ಲ. ಸಾಕಷ್ಟು ಆಪ್ಷನ್ಸ್ ಗಳನ್ನು ಕೂಡ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರಂತ ಅವರ ಮಾತಿನಿಂದಾನೇ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಏನಿದು ಬದಲಾವಣೆ? ಸಿದ್ದರಾಮಯ್ಯನವರು ಹೈಕಮಾಂಡ್ ನ ಮಾತನ್ನ ಒಂದೇ ಮಾತಿನಲ್ಲಿ ಕೇಳ್ತಾರಾ ಅಥವಾ ಏನಾದ್ರೂ ಬೇಡಿಕೆಗಳನ್ನ ಇಡ್ತಾರಾ? ಈ ಹಿಂದೆ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ತಂದಿಟ್ಟ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಬಂದ್ರ. ಹಾಗಾದ್ರೆ ಖರ್ಗೆ ಅವರಿಗೆ ಸಿಕ್ಕಂತಹ ಯಶಸ್ಸು ಸಿದ್ದರಾಮಯ್ಯನವ್ರಿಗೂ ಕೂಡ ಸಿಗತ್ತಾ? ಇಲ್ಲಿದೆ ಅಚ್ಚರಿ. ನೀವು ಆದಷ್ಟು ವಿಡಿಯೋವನ್ನ ಕೊನೆವರೆಗೂ ವಾಚ್ ಮಾಡಿದ್ರೆ ರಾಜ್ಯದಲ್ಲಿ ಏನೇನ್ ಬದಲಾವಣೆಗಳು ಆಗ್ತಾ ಇದೆ ನಿಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ಸ್ನೇಹಿತರೆ, ಮೊನ್ನೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ದಿಢೀರನೆ ಒಂದು ಆದೇಶವನ್ನ ಹೊರಡಿಸುತ್ತೆ. ಅದೇನೆಂದ್ರೆ, ಎಐಸಿಸಿಯ OBC ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಒಂದು ಆದೇಶವನ್ನ ಹೊರಡಿಸಿರುತ್ತೆ. ಹಾಗಾದ್ರೆ ಈ ಆದೇಶ ಏನು ಹೊರಗಡೆ ಬೀಳುತ್ತಲ್ಲ, ಅಲ್ಲಿ ಉಂಟಾಗತ್ತೆ ನೋಡಿ ಬಿರುಗಾಳಿ. ರಾಜ್ಯದ ಕಾಂಗ್ರೆಸ್ನಲ್ಲಿನೇ ಬಹಳ ದೊಡ್ಡ ಬಿರುಗಾಳಿ ಏಳುತ್ತೆ. ಈ ಬಿರುಗಾಳಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರೇ ನಿಮ್ಮ ಸಿಎಂ ಕುರ್ಚಿಯನ್ನ ಬಿಟ್ಟು ನೀವು ಕೆಳಗೆ ಇಳಿಬೇಕು, ಈ ಒಂದು ಆದೇಶವನ್ನ ಆ ರೀತಿಯಾಗಿ ಕೊಡಲಾಗ್ತದೆ. ಸ್ನೇಹಿತರೆ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ ಅಥವಾ JDS ಆಗಿರ್ಲಿ, ಒಬ್ಬ ಸಿಎಂ ನ ಬದಲಾವಣೆ ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಆಲ್ರೆಡಿ ಒಬ್ಬ ಸಿಎಂ ಇರ್ತಾರೆ, ಆ ಒಬ್ಬ ಸಿಎಂನ ಕುರ್ಚಿಯಿಂದ ಕೆಳಗಿಳಿಸಿ ಮತ್ತೊಬ್ಬನ ಸಿಎಂನ ಆ್ಯಡ್ ಮಾಡಬೇಕಂದ್ರೆ ಅದು ಜೇನುಗೂಡಿಗೆ ಕಲ್ಲು ಎಸೆದ ಹಾಗೆ, ಹಾವಿನ ಹುತ್ತಿಗೆ ಕೈ ಹಾಕಿದ ಹಾಗೆ. ಅದು ಸಾಕಷ್ಟು ನೀವು ಹಿಂದಿನ ದಿನಗಳಲ್ಲಿ ನೋಡಿದಿರಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿನೇ ಸಾಕಷ್ಟು MLAಗಳು BJPಯಿಂದ ಕಾಂಗ್ರೆಸ್ಗಾಗಿರಲಿ, ಕಾಂಗ್ರೆಸ್ಸಿಂದ BJPಗಳಾಗಿರಲಿ, JDSನಿಂದ BJPಗಳಿಗಾಗಿರಲಿ, ಈ ರೀತಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿರ್ತೀರಿ ನೀವು. ಆ ರೀತಿ ಇಲ್ಲಿಯೂ ಕೂಡ ಆಗತ್ತಾ ಅಂತಕ್ಕಂತಹ ಅಚ್ಚರಿ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಾಷ್ಟ್ರಾಡಳಿತದಲ್ಲಿ ಇದ್ದಿದ್ದೇ ಆದ್ರೆ ಸಾಕಷ್ಟು ಆಪ್ಷನ್ಸ್ಗಳು ಓಪನ್ ಆಗ್ತಾ ಇದ್ವು. ಅಲ್ಲಿ ಸಿಎಂ ಅವರನ್ನ ಕುಣಿಸ್ಬೋದಾಗಿತ್ತು, ಅಂದ್ರೆ ಯಾವುದಾದ್ರೂ ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡ್ಬೋದಾಗಿತ್ತು, ಅಥವಾ ರಾಷ್ಟ್ರೀಯ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ಬೋದಾಗಿತ್ತು, ಅಥವಾ ಇಲ್ಲಿ ಗಂಜಿ ಕೇಂದ್ರಗಳನ್ನ ಓಪನ್ ಮಾಡಿ ಕೊಡ್ಬೋದಾಗಿತ್ತು. ಆದ್ರೆ ಇಲ್ಲಿ BJP ಆಡಳಿತದಲ್ಲಿದೆ, ಹಾಗಾಗಿ ಆಪ್ಷನ್ಸ್ಗಳು ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ವೇ ಇಲ್ಲ. ಹಾಗಾಗಿ ಹೆಚ್ಚಿನ ಬೇಡಿಕೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ದೆ ಆದ್ರೆ ಕಾಂಗ್ರೆಸ್ ಸರ್ಕಾರದ ಬಳಿ ಆಪ್ಷನ್ಸ್ಗಳು ಕಡಿಮೆ ಇದಾವೆ. ಇನ್ನು ಸಿದ್ದರಾಮಯ್ಯನವರ ವರ್ಚಸ್ಗೆ ಉಳಿದಂತಹ ಸ್ಥಾನ ಎಐಸಿಸಿಯ ಅಧ್ಯಕ್ಷ. ಈ ಅಧ್ಯಕ್ಷ ಸ್ಥಾನ ಕೊಡ್ಲಿಕ್ಕಂತರೂ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಈಗಾಗಲೇ ಖರ್ಗೆ ಅವರು ಕುಂತಿದ್ದಾರೆ, ಬಲಾಢ್ಯ ಆಡಳಿತಗಾರ. ಇವರನ್ನ ಟಚ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ. ಹಾಗಾಗಿ ಈ ಸ್ಥಾನದಿಂದ ಖರ್ಗೆ ಅವರು ಇಳಿಯೋದಿಲ್ಲ. ಏನಾದ್ರೂ ಸಿದ್ದರಾಮಯ್ಯನವರಿಗೆ ಬಿಟ್ಕೊಟ್ಟಿದ್ರೆ ಮಿರಾಕಲ್ ಅಂತ ಅನ್ಕೊಳ್ಬಹುದು. ಸಿದ್ದರಾಮಯ್ಯನವರಿಗೆ ಯಾವುದೇ ಹುದ್ದೆಯನ್ನ ತೋರಿಸದೆ ಕೆಳಗಿಳಿಸಿದ್ದೇ ಆದ್ರೆ ಸಿದ್ದರಾಮಯ್ಯನವರು ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂತಹ ಭಯ ಕಾಂಗ್ರೆಸ್ ಸರ್ಕಾರಕ್ಕೆ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಒಂದು ಸಂದೇಶವನ್ನ ಕೊಡಬೇಕಾಗಿತ್ತು, ಅದರ ಜೊತೆಗೆ ಅವರನ್ನ ಬೇರೆ ಕಡೆ ನಿಯೋಜನೆ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಈ ಒತ್ತಡದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅದಕ್ಕೋಸ್ಕರ ಅವರಿಗೆ ಕಂಡು ಬಂದಿರುವಂತಹ ಹುದ್ದೆ ಈ ಎಐಸಿಸಿಯ OBC ಕಮಿಟಿಯ ಅಧ್ಯಕ್ಷ ಸ್ಥಾನ. ಸ್ನೇಹಿತರೆ, ಎಐಸಿಸಿಯ OBC ಕಮಿಟಿಯ ಅಧ್ಯಕ್ಷ ಅಂದ್ರೆ ಇದು ಖರ್ಗೆ ಅವರಿಗೆ ಸರಿ ಸಮಾನವಾದ ಸ್ಥಾನಮಾನ.
ಅಥವಾ ಇದರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಉನ್ನತ ಸ್ಥಾನವ ಅಂತ ನೀವು ಅನ್ಕೊಂಡಿರ್ಬೋದು. ಇದಕ್ಕೆ ಅಷ್ಟೇನು ಮಹತ್ವವನ್ನು ಕಾಂಗ್ರೆಸ್ನ ಆಡಳಿತದಲ್ಲಿನೇ ಕೊಟ್ಟಿಲ್ಲ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ತಂದು ಇಲ್ಲಿ ಕುಳಿಸಲಾಗ್ತಾ ಇತ್ತು, ಈ ಮಂಡಳಿಯನ್ನು ಮುಂದೆ ನಡೆಸ್ತಾ ಹೋಗ್ತಾ ಇತ್ತು. ಹಾಗಾದರೆ ಈ ಕಮಿಟಿಯನ್ನು ನಾವು ಎರಡು ಭಾಗವಾಗಿ ವಿಚಾರಣೆ ಮಾಡ್ಕೊಳ್ಬೋದು. ಯಾಕಂದರೆ ಸಿದ್ದರಾಮಯ್ಯನಂತಹ ಬಲಿಷ್ಠವಾದಂತಹ ಒಂದು ಮುಂದಾಲೋಚನೆ ಇರ್ತಕ್ಕಂತಹ ಆಡಳಿತಗಾರರನ್ನ ಈ ಒಂದು ಕಮಿಟಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಅಂದರೆ ಈ AICCಯ OBC ಕಮಿಟಿಯನ್ನು ಉನ್ನತಿಗೊಳಿಸಲಿಕ್ಕೆ ಈ ರೀತಿ ಮಾಡ್ತಾ ಇದೆಯಾ, ಅಥವಾ ಇರ್ಲಪ್ಪ ಒಂದು ಸ್ಥಾನ ಇದೆ ಅಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇದೆಯಾ? ಎರಡು ಟೈಪ್ ಆಗಿ ನಾವು ತಿಳ್ಕೊಳ್ಬಹುದು. ಹೌದು, ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂತಹ ಸಂದೇಶ ಇದೆಯಲ್ಲ, ಇದು ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ನೇರವಾಗಿ ಹೇಳಿಲ್ವಂತೆ. ಅವರೇ ಸಿದ್ದರಾಮಯ್ಯನವರು ನೇರ ಪ್ರಸಾರದಲ್ಲಿ ಹೇಳಿರ್ತಕ್ಕಂಥದ್ದು ನಾನು ಕೂಡ ಮೀಡಿಯಾದಲ್ಲಿ ನ್ಯೂಸ್ನಲ್ಲಿ ನೋಡಿಬಿಟ್ಟು ನನಗೆ ಗೊತ್ತಾಗಿದೆ ಅಂತಕ್ಕಂತಹ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದರೆ AICC ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ತಂದು ಅದನ್ನು ಉನ್ನತಗೊಳಿಸಲಿಕ್ಕೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡಿದ್ದೆ ಆದರೆ ಮೊದಲು ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ಮಾಡಿ ಅದನ್ನು ಕೊಡಲಾಗ್ತಾ ಇತ್ತು. ತದನಂತರ ನೀವು ಉನ್ನತಗೊಳಿಸಬೇಕು, ಇದನ್ನು ನೀವು ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾ ಇದ್ದೀವಿ, ಇದನ್ನು ಡೆವಲಪ್ ಮಾಡ್ಕೊಳ್ಬೇಕು, ನೀವು ಈ ಮಂಡಳಿಯನ್ನು ಈ ಕಮಿಟಿಯನ್ನು ನೀವು ಉನ್ನತಿಗೊಳಿಸಬೇಕು ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟು ತದನಂತರ ಅಧ್ಯಕ್ಷ ಸ್ಥಾನಕ್ಕೆ ಸಂದೇಶವನ್ನು ಕಳಿಸಲಾಗ್ತಾ ಇತ್ತು. ಆದರೆ ಯಾವುದೇ ರೀತಿ ಸಂದೇಶವನ್ನು ಅವರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡದೆ ಡೈರೆಕ್ಟಾಗಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು, ನ್ಯೂಸ್ನಲ್ಲಿ ಸಿದ್ದರಾಮಯ್ಯನವರು ಅದನ್ನು ಕಂಡಿರ್ತಕ್ಕಂಥದ್ದು. ಹೀಗಾಗಿ ಇದು ಗಲಭೆ ಉಂಟಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಕೊಳ್ತಾರಾ ಇಲ್ವಾ, ಇದೇ ಅಚ್ಚರಿ ಮೂಡಿಸುತ್ತೆ. ಈ AICCಯ OBC ಕಮಿಟಿಯ ಅಧ್ಯಕ್ಷ ಸ್ಥಾನಕ್ಕೆ ಬಹಳ ಮಹತ್ವ ಇತ್ತಂದರೆ ಸಿದ್ದರಾಮಯ್ಯ ಜೊತೆಗೆ ಹೈಕಮಾಂಡ್ ಮಾತುಕತೆ ಮಾಡ್ತಾ ಇತ್ತು. ಒಂದು ಕಮಿಟಿ ಕೂಡಿಸಿ, ಒಂದು ಸಭೆಯನ್ನು ಕೂಡಿಸಿ ಅಲ್ಲಿ ಚರ್ಚೆ ನಡೆಸಲಾಗ್ತಾ ಇತ್ತು. ಆದರೆ ಯಾವುದೇ ರೀತಿ ಮಹತ್ವ ಇಲ್ಲ, ಏಕಪಕ್ಷೀಯ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. ಹೌದು, ತನ್ನದೇ ಆದಂತಹ ನಿರ್ಧಾರವನ್ನು ತಾನೇ ತೆಗೆದುಕೊಂಡು ಸಂದೇಶವನ್ನು ಮಾತ್ರ ಸಿದ್ದರಾಮಯ್ಯನವರಿಗೆ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇದ್ರ ಬಗ್ಗೆ ಗೊತ್ತಿಲ್ವಂತೆ, ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದೆ ಅಂತೆ. ಇದು ಸಂದೇಶವನ್ನು ನಾವು ನ್ಯೂಸ್ನಲ್ಲಿ ನೋಡಿದ ಕೂಡಲೇ ನಮಗೆ ಗೊತ್ತಾಗಿದೆ ಅಂತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಸಿದ್ದರಾಮಯ್ಯನವರು ವ್ಯಕ್ತಪಡಿಸ್ತಾರೆ. ಒಂದು ವೇಳೆ ಹೈಕಮಾಂಡ್ AICCಯ OBC ಕಮಿಟಿಯ ಅಧ್ಯಕ್ಷರನ್ನಾಗಿ ನಿಮ್ಮನ್ನು ಮಾಡ್ತಾ ಇದ್ದೀವಿ, ನೀವು ಉನ್ನತಗೊಳಿಸಬೇಕು, ಈ ಕೆಲಸವನ್ನು ಮಾಡಬೇಕು, ಈ ರೀತಿ ನೀವು ಪಕ್ಷವನ್ನು ಬಲಾಢ್ಯ ಮಾಡಬೇಕು, ನೀವು ಒಂದು ನೆಲುಬಾಗಿ ನಿಲ್ಲಬೇಕು, ಈ ರೀತಿ ಏನಾದರೂ ಸಂದೇಶವನ್ನು ಕೊಟ್ಟು ತದನಂತರ ಈ ಒಂದು OBC ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀವಿ ಒಂದು ಸಂದೇಶವನ್ನು ಕಳಿಸಿದ್ದೆ ಆದರೆ ನಾವು ನಂಬಬಹುದಾಗಿತ್ತಪ್ಪ. ಕಮಿಟಿ ಇದೆಲ್ಲ ಚರ್ಚೆ ಆಗಿದೆ, ಹೈಕಮಾಂಡು ಮಾತುಕತೆ ಮಾಡಿದೆ, ಸಿದ್ದರಾಮಯ್ಯರವರಿಗೆ ಒಂದು ಉನ್ನತಿ ಸ್ಥಾನವನ್ನು ಕೊಡ್ತಾ ಇದೆ, ಒಂದು ಕೆಳಗಿರ್ತಕ್ಕಂತಹ ಸ್ಥಾನವನ್ನು ಕೊಟ್ಟು ಅದನ್ನು ಮೇಲಿರ್ತಕ್ಕಂತಹ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅಂದ್ಕೊಳ್ಬಹುದು. ಆದರೆ ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಹೈಕಮಾಂಡ್ ಏಕಪಕ್ಷಿ ನಿರ್ಧಾರ ತೆಗೆದುಕೊಂಡು ಈ OBC ಕಮಿಟಿಯ ಅಧ್ಯಕ್ಷನಿಗೆ ಯಾವುದೇ ರೀತಿಯಾದಂತಹ ಉನ್ನತಿ ಸ್ಥಾನವಿಲ್ಲ. ಆ ಒಂದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲೇ ಇದಕ್ಕೆ ಒಂದು ಅಷ್ಟೊಂದು ವ್ಯಾಲ್ಯೂವೇನಿಲ್ಲ ಅಂತ ಅನ್ಕೊಳ್ಬಹುದು. ಹೌದು, ಆ ರೀತಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಿದ್ದರಾಮಯ್ಯನವರು ಏನಾದರೂ ಬೇಡಿಕೆಯನ್ನ ಬಿಟ್ಟು ಖರ್ಗೆ ಅವರ ಹಾಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅಂತಕ್ಕಂತಹ ಅಚ್ಚರಿ ಕೂಡ ಕಾದಿದೆ. ಆದರೆ ಹೋಗುವ ಸಾಧ್ಯತೆಗಳು ಕೂಡ ಕಡಿಮೆ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣ ಮಾಡ್ಕೊಳ್ಬೇಕನ್ನುವಂಥದ್ದು ಇಂಟ್ರೆಸ್ಟ್ ಕಡಿಮೆ ಇರುವ ಹಾಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಅವರಿಗೆ ಹಿಂದಿಯಲ್ಲಿ ಒಂದು ಸ್ವಲ್ಪ ವೀಕು, ಅಂದರೆ ಕನ್ನಡ ಮಾತಾಡ್ತಾರೆ, ಇನ್ನು ಇಂಗ್ಲೀಷ್ ಮಾತಾಡ್ಬೋದು, ಆದರೆ ಹಿಂದಿಯಲ್ಲಿ ಭಾಷಣ ಕೂಡ ಮಾಡಬೇಕಲ್ವಾ, ಆ ಭಾಷಣ ಇದೆಯಲ್ಲ ಅದು ಒಂದು ಸ್ವಲ್ಪ ವೀಕ್ ಇದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ರಾಷ್ಟ್ರ ರಾಜಕಾರಣ ಮಾಡೋದು ಡೌಟ್ ಅನ್ನುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಖರ್ಗೆ ಅವರಿಗೆ ಹಿಂದಿ ಬಹಳ ಸ್ಪಷ್ಟವಾಗಿ ಬರ್ತಾ ಇತ್ತು, ಹಾಗಾಗಿ ಅವರು ಒಂದು ಹಿಂದಿ ಭಾಷಣ ಮಾಡಿ ಒಂದು ಸ್ವಲ್ಪ ಮಿಂಚ್ತಾ ಇದ್ರು. ಯಾಕಂದರೆ ಈಗ ಮೊದಲನೇದಾಗಿ ರಾಜಕಾರಣಿಗಳಿಗೆ ಬರಬೇಕಾಗಿರುವಂಥದ್ದೇ ಮಾತುಕತೆ, ಅದು ಮುಖ್ಯವಾಗಿ ಭಾಷಣದಲ್ಲಿ ಬಹಳ ಸ್ಪಷ್ಟವಾಗಿ ಯಾರು ಮಾತಾಡ್ತಾರೋ ಅವರೇ ಹೆಚ್ಚಾಗಿ ಮಿಂಚ್ತಾರೆ. ಹಾಗಾಗಿ ಇಲ್ಲಿ ಹಿಂದಿ ಅಷ್ಟೊಂದು ಬರದೇ ಇರುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದು ಕಡಿಮೆ. ಹಾಗಾದರೆ ಏನು ಬೇಡಿಕೆಗಳನ್ನು ಇಡ್ತಾರೆ ಅದೇ ಅಚ್ಚರಿ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡೋಣ. ಸೊ ಇದೇ ರೀತಿ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.